ಓಂ ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 5. ದೇವರು ಬಡವರ ಗೆಳೆಯ. ಶ್ರೀ ಗುರುಭ್ಯೋ ನಮಃ. ಔರಂಗಾಬಾದ್ ಜಿಲ್ಲೆಯಲ್ಲಿ ಧೂಪ್ ಎಂಬ ಒಂದು ಗ್ರಾಮ. ಅಲ್ಲಿನ ಚಾಂದ್ ಪಾಟೀಲ್ ಶ್ರೀಮಂತರಾಗಿದ್ದರು. ಅವರು ಒಮ್ಮೆ ಔರಂಗಾಬಾದಿಗೆ ಹೋಗುವಾಗ ತಮ್ಮ ಕುದುರೆಯನ್ನ ಕಳೆದುಕೊಂಡರು. ಆಗ ಅವರು ಬೇವಿನ ಮರದ ಕೆಳಗೆ ಕುಳಿತಿದ್ದ ಯುವ ಫಕೀರನನ್ನ ಕಂಡರು. ಚಾಂದ್ ಪಾಟೀಲರು ಕುದುರೆಯ ಬಗ್ಗೆ ಹೇಳಿದಾಗ ಆ ತೇಜಸ್ವಿ ಬಾಲಕನು ಅದು ಹತ್ತಿರದ ಹಳ್ಳದ ಬಳಿ ಇದೆ ಎಂದು ಹೇಳಿದನು. ಕುದುರೆ ದೊರೆತಾಗ ಪಾಟೀಲರಿಗೆ ಸಂತಸವಾಯಿತು. ಅವರು ಮತ್ತೊಂದು ವಿಸ್ಮಯವನ್ನ ನೋಡಿದರು. ಫಕೀರನು ತನ್ನ ಸಟಾಕ ಅಂದರೆ ಶೂಲವನ್ನ ನೆಲಕ್ಕೆ ಹೊಡೆದಾಗ ಬೆಂಕಿ ಹೊರಟಿತು. ಮತ್ತೊಮ್ಮೆ ಹೊಡೆದಾಗ ನೀರು ಚಿಮ್ಮಿತು. ಇದರಿಂದ ಬಟ್ಟೆಯನ್ನ ನೆನೆಸಿ ತನ್ನ ಹುಕ್ಕಾವನ್ನ ಹೊತ್ತಿಸಿದನು. ಈ ಪವಾಡ ಪುರುಷನಿಗೆ ಚಾಂದ್ ಪಾಟೀಲರ ಆತಿಥ್ಯ ದೊರೆಯಿತು. ಶಿರಡಿಗೆ ಅವರ ಮನೆಯ ಮದುವೆ ದಿಬ್ಬಣ್ಣದ ಜೊತೆ ಫಕೀರನನ್ನ ಕರೆದೊಯ್ದರು. ಅಲ್ಲಿನ ಖಂಡೋಬಾ ಅಂದರೆ ಶಿವ ದೇವಸ್ಥಾನದ ಬಳಿಯಿದ್ದ ಮಾಳಸಾಪತಿ ಯಾ ಸಾಯಿ ಎಂದು ಸ್ವಾಗತಿಸಿದರು. ಸಾಯಿಬಾಬಾ ಅಂದಿನಿಂದ ಹಳೆಯ ಮಸೀದಿಯೊಂದರಲ್ಲಿ ವಾಸಿಸತೊಡಗಿದರು. ಅವರೊಂದಿಗೆ ಕೆಲವು ಸಾಧುಗಳೂ ಇದ್ದರು. ಬಾಬಾ ಅವರು ತಮ್ಮ ತಲೆಗೂದಲನ್ನ ಬೆಳೆಸಿದರು. ಅವರ ದಿನಚರಿ ವಿಚಿತ್ರವಾಗಿತ್ತು. ಅವರು ಸುಂದರ ಹೂತೋಟ ಬೆಳೆಸಿದ್ದರು. ಆ ಸ್ಥಳವೇ ಇಂದು ಅವರ ಸಮಾಧಿ ಸ್ಥಾನವಾಗಿದೆ. 1912ರಲ್ಲಿ ಬಾಯಿ ಕೃಷ್ಣಾಜಿ ಎಂಬ ಭಕ್ತರು 6 ತಿಂಗಳು ಶ್ರೀ ಸಾಯಿ ಅವರ ಸೇವೆ ಮಾಡಿದ್ದರು. ಇದರ ನೆನಪಿಗಾಗಿ ಅವರು ಒಂದು ಗುರುಪಾದಿಕೆಗಳನ್ನ ಪ್ರತಿಷ್ಠಾಪಿಸಿದರು. ಬೇವಿನ ಮರದ ಕೆಳಗೆ ಪಾದುಕೆ ಪ್ರತಿಷ್ಠಿತವಾಯಿತು. ಶಂಖ, ಚಕ್ರ, ಪದ್ಮ ಚಿಹ್ನೆಗಳನ್ನ ಸುತ್ತಲೂ ಕೆತ್ತಲಾಗಿದೆ. 1912ರ ಶ್ರಾವಣದ ಹುಣ್ಣಿಮೆಯಂದು ಈ ಪ್ರತಿಷ್ಠೆ ನಡೆಯಿತು. ಪ್ರತಿದಿನವೂ ಪೂಜೆಯು ಏರ್ಪಾಡಾಯಿತು. ಶ್ರೀ ಸಾಯಿಯವರು ಒಂದು ನಿಲುವಂಗಿ ಅಂದರೆ ಕಫನಿಯನ್ನ ಧರಿಸಿ ತಲೆಗೆ ಬಟ್ಟೆ ಸುತ್ತಿಕೊಳ್ಳುತ್ತಿದ್ದರು. ದೇವರು ಬಡವರ ಗೆಳೆಯ ಎಂದೇ ಅವರು ಹೇಳುತ್ತಿದ್ದರು. ಬಾಬಾ ಅವರೊಂದಿಗೆ ಚಿಲುಮೆ, ಭಿಕ್ಷಾಪಾತ್ರೆ, ಕೋಲು ಸದಾ ಇರುತ್ತಿತ್ತು. ದಕ್ಷಿಣ ದಿಕ್ಕಿಗೆದುರಾಗಿ ಅಗ್ನಿಕುಂಡವನ್ನ ಸದಾ ಪ್ರಜ್ವಲಿಸುತ್ತಿದ್ದರು. ಇಂದಿಗೂ ಅವರು ಅದು ಆರಿಲ್ಲ. ಅವರು ಅಹಂಕಾರ, ಮೋಹಗಳನ್ನರ್ಪಿಸುತ್ತಿದ್ದರು. ಅಂದಿನಿಂದ ಮಸೀದಿ ದ್ವಾರಕಾಮಯಿ ಆಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 5ನೇ ಅಧ್ಯಾಯವು ಮುಗಿಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ. ಜೈ ಸಾಯಿನಾಥ್.